ವೆರಿಕೋಸಿಲ್ ಗುಣ ಆಗುವಂತಹ ಸಮಸ್ಯೆ ಆಪರೇಷನ್ ಇಲ್ಲದೇನೆ ಇದಕ್ಕೆ ಪರಿಹಾರ ಯಾವ ಥರ ಹೋಮಿಯೋಪತಿ ಔಷಧಿಯಿಂದ ವೆರಿಕೋಸಿಲ್ನ ಗುಣ ಮಾಡಬಹುದು ಅಂತ ಆಗಿರುವಂತಹ ವೆರಿಕೋಸಿಲ್ ಪೇಷಂಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಮಸ್ಕಾರ, ನಾನು ಡಾಕ್ಟರ್ ಜೀವ ಹೋಮಿಯೋಪತಿ ಕಲಬುರಗಿಯಿಂದ. ಇವತ್ತಿನ ದಿನ ನಾವು ಒಂದು ಇಂಪ್ರೂವ್ಮೆಂಟ್ ಆಗಿರುವಂತಹ ವೆರಿಕೋಸಿಲ್ ಕೇಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸುಮಾರು ಜನ ನನಗೆ ಮೆಸೇಜ್ ಮಾಡ್ತಾ ಇರ್ತಾರೆ, ಕಮೆಂಟ್ ಹಾಕ್ತಾ ಇರ್ತೀರಾ, ವೆರಿಕೋಸಿಲ್ ಗುಣ ಆಗುವಂತಹ ಸಮಸ್ಯೆನ ಆಪರೇಷನ್ ಇಲ್ಲದೇನೆ ಇದಕ್ಕೆ ಪರಿಹಾರ ಇದೆನಾ ಅಂತ ಹೇಳಿ. ಎಸ್, ಡೆಫಿನೆಟ್ಲಿ ಆಪರೇಷನ್ ಇಲ್ಲದೇನೆ ಹೋಮಿಯೋಪತಿಯಲ್ಲಿ ವೆರಿಕೋಸಿಲ್ಗೆ ಪರಿಹಾರ ಉಂಟು. ಇದನ್ನ ನಾನು ಸುಮಾರು ವಿಡಿಯೋಸ್ದಲ್ಲಿ ಆಲ್ರೆಡಿ ಹೇಳಿದ್ದೀನಿ. ಎಷ್ಟೋ ಪೇಷಂಟ್ಸ್ಗೆ ಲೈವ್ ಡಿಸ್ಕಷನ್ ಮಾಡಿ ತೋರಿಸಿದ್ದೀನಿ. ಆಮೇಲೆ ಸುಮಾರು ರಿಪೋರ್ಟ್ಸ್ ಸಮೇತ ನಿಮಗೆ ನಾನು ಹಳೆಯ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ ಯಾವ ಥರ ಹೋಮಿಯೋಪತಿ ಔಷಧಿಯಿಂದ ವೆರಿಕೋಸಿಲ್ನ ಗುಣ ಮಾಡಬಹುದು ಅಂತ. 1ನೇ ಗ್ರೇಡು, 2ನೇ ಗ್ರೇಡು ಹಾಗೂ 3ನೇ ಗ್ರೇಡು ಡೆಫಿನೆಟ್ಲಿ ಟ್ರೀಟ್ ಮಾಡ್ಬೋದು. 4ನೇ ಗ್ರೇಡು ಕೂಡ ಟ್ರೀಟ್ಮೆಂಟ್ ಮಾಡಬಹುದು. ಆದರೆ ಅತಿಯಾದ ನೋವು, ಉರಿತ, ಊತ, ಕೂಡ್ಲಿಕ್ಕೆ ಏಳಲಿಕ್ಕೆ, ದಿನನಿತ್ಯದ ಕೆಲಸಗಳಿಗೆ ತೊಂದರೆ ಆಗ್ತಿದ್ರೆ ಎಸ್, ಅಂಥ ಕೇಸ್ಗಳಿಗೆ ನಾವು ಡೆಫಿನೆಟ್ಲಿ ಸರ್ಜರಿ ಆಪ್ಷನ್ಸ್ ಕೊಟ್ಟಿರ್ತೀವಿ. ಬಟ್ ಮೆಜಾರಿಟಿ ಆಫ್ ದ ವೆರಿಕೋಸಿಲ್ ಕೇಸಸ್ ಅಲ್ಲಿ ಔಷಧಿಯಿಂದನೇ ಇದು ಗುಣ ಆಗುತ್ತೆ. ಅಂಡ್ ಇವತ್ತು ಕೂಡ ನಾನು ನಿಮಗೆ ಒಂದು ಗುಣ ಆಗಿರುವಂತಹ ವೆರಿಕೋಸಿಲ್ ಪೇಷಂಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ತಾವು ಇಲ್ಲಿ ನೋಡ್ಬೋದು, ಇದು 2024 ನವೆಂಬರ್ ಅಲ್ಲಿ ಮಾಡಿಸಿರುವಂತ ಸ್ಕ್ಯಾನಿಂಗ್. ಸೊ ಈ ಸ್ಕ್ಯಾನ್ ರಿಪೋರ್ಟ್ ಪ್ರಕಾರ ಇಲ್ಲಿ ಬೈಲ್ಯಾಟ್ರಲ್ ವೆರಿಕೋಸಿಲ್ ಗ್ರೇಡ್ 3 ಅಂತ ಬಂದಿರುವಂಥದ್ದಿದೆ. ಬೈಲ್ಯಾಟ್ರಲ್ ವೆರಿಕೋಸಿಲ್ ಗ್ರೇಡ್ 3. ಸೊ ಇದರ ಅರ್ಥ ಏನು, ಫಸ್ಟ್ ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಇಲ್ಲಿ ಇಂಪ್ರೆಷನ್ ಪ್ರಕಾರ ಬೈಲ್ಯಾಟ್ರಲ್ ಅಂದ್ರೆ ಎಡಗಡೆ ಮತ್ತು ಬಲಗಡೆ, ವೃಷಣ ಅಥವಾ ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ನಾವು ಬೀಜಗಳು ಅಂತ ಏನು ಹೇಳ್ತೀವಿ. ಸೊ ಎರಡೂ ಭಾಗದಲ್ಲಿ ಎಡಗಡೆ ಹಾಗೂ ಬಲಗಡೆ ವೆರಿಕೋಸಿಲ್ ಎಫೆಕ್ಟ್ ಆಗಿದೆ. ಮತ್ತು ಗ್ರೇಡ್ ಯಾವುದು ಅಂತ ನೋಡೋದಾದ್ರೆ 3rd ಗ್ರೇಡ್ ವೆರಿಕೋಸಿಲ್ ಅಂತ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಇದರ ಅರ್ಥ 3ನೇ ಗ್ರೇಡ್ಗೆ ಈ ವೆರಿಕೋಸಿಲ್ ಆಲ್ರೆಡಿ ಬಂದಿದೆ ಅಂತ. ಗ್ರೇಡಿಂಗ್ಸ್ ಬಗ್ಗೆ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳೋದಾದ್ರೆ, ಗ್ರೇಡ್ಗಳ ಸಂಖ್ಯೆ ಚಿಕ್ಕದಿದ್ದಷ್ಟು ಸಮಸ್ಯೆ ಚಿಕ್ಕದು ಅಂತ ಅರ್ಥ. ಗ್ರೇಡ್ಗಳ ಸಂಖ್ಯೆ ಹೆಚ್ಚಾಗ್ತಾ ಹೋದಂಗೆ ಸಮಸ್ಯೆ ದೊಡ್ಡದಾಗ್ತಾ ಇದೆ ಅಥವಾ ಸಮಸ್ಯೆ ಮುಂದುವರಿತಾ ಇದೆ ಅಂತ ಅರ್ಥ. ಅದಕ್ಕೋಸ್ಕರನೇ ನಾನು ಹೇಳಿದ್ದು, 1st, 2nd, 3rd ಗ್ರೇಡ್ ಇದ್ರೆ ತಲೆ ಕೆಡಿಸ್ಕೋಬಾರ್ದು. ಈವನ್ ಹೋಮಿಯೋಪತಿ ಔಷಧಿಗಳಿಂದಾನೇ ಇದು ಗುಣ ಆಗುತ್ತೆ, ಸರ್ಜರಿಯ ಅವಶ್ಯಕತೆ ಇರೋದಿಲ್ಲ. 4th ಗ್ರೇಡಿಗೆ ಒಂದು ವೇಳೆ ಬಂದಿದ್ರೆ, ಬಹಳ ನೋವು, ಊತ, ಉರಿತ ಇದ್ರೆ ಮಾತ್ರ ನೀವು ದಿನನಿತ್ಯದ ಕೆಲಸಕ್ಕೆ ತೊಂದರೆ ಆಗುವಂಗೆ ಸಮಸ್ಯೆ ಇದ್ರೆ ಡೆಫಿನೆಟ್ಲಿ ಆಪರೇಷನ್ಗೆ ಹೋಗ್ಬೋದು. ಸೊ ಒಂದು 10 ಕೇಸಸ್ ಅಲ್ಲಿ 1 ಕೇಸು ಆಪರೇಷನ್ಗೆ ಹೋದ್ರೆ ಇನ್ನು 9 ಕೇಸ್ಗಳು ಔಷಧಿಯಿಂದನೇ ಗುಣ ಆಗುವ ಹಂತದಲ್ಲಿ ಇರುತ್ತೆ ಡಯಾಗ್ನೋಸಿಸ್ ಆದಾಗ. ಸೊ ಈ ಕೇಸ್ ಬಗ್ಗೆ ಹೇಳ್ತೀನಿ. ಫಸ್ಟ್ ಇದೇನಾಯ್ತು. ಸೊ 2024 ನವೆಂಬರ್ ಅಲ್ಲಿ ಈ ಪೇಷಂಟು ವೆರಿಕೋಸಿಲ್ 3rd ಗ್ರೇಡ್ ಅಂತ ಡಯಾಗ್ನೋಸಿಸ್ ಆಗಿ ಆಲ್ರೆಡಿ ಆಪರೇಷನ್ ಮಾಡಿಸ್ಬೇಕು ಅಂತ ಸಜೆಸ್ಟ್ ಮಾಡಿದ್ರು. ಬಟ್ ಹೋಮಿಯೋಪತಿಯಲ್ಲಿ ಔಷಧಿ ಇದೆ, ಸ್ವಲ್ಪ ವೇಟ್ ಮಾಡಿ, ಒಂದು ವೇಳೆ ಔಷಧಿಯಿಂದ ಗುಣ ಆಗದೇ ಇದ್ರೆ ಮುಂದೆ ನೋಡೋಣ ಅಂತ ತಾಳ್ಮೆಯಿಂದ ಪೇಷಂಟ್ಗೆ ಇರಲಿಕ್ಕೆ ಹೇಳಿ, ಆ ನಂತರ ಸುಮಾರು ಒಂದು 8 ರಿಂದ 9 ತಿಂಗಳ ಔಷಧಿ ಕೊಟ್ಟ ನಂತರ
ಸೊ 2025 ಸೆಪ್ಟೆಂಬರ್ನಲ್ಲಿ ಈ ಒಂದು ರಿಪೋರ್ಟನ್ನು ಮಾಡಿಸಲಾಗಿರುತ್ತೆ. ಸೊ ಈ ರಿಪೋರ್ಟ್ ಪ್ರಕಾರ ಇಂಪ್ರೆಷನ್ ಏನು ಬಂದಿರುತ್ತೆ, ಗ್ರೇಡ್ 1 ವೆರಿಕೋಸೀಲ್ ಅಂತ ಹೇಳಿ. ಸೊ ಆವಾಗ ಬೈಲ್ಯಾಟ್ರಲ್ ಅಂದರೆ ಎರಡೂ ಕಡೆ ಇತ್ತು, ಎಡಗಡೆ ಹಾಗೂ ಬಲಗಡೆ. ಬಟ್ ಈ ರಿಪೋರ್ಟ್ ಅಲ್ಲಿ ಏನು ಹೇಳ್ತಾ ಇದೆ, ಗ್ರೇಡ್ 1 ಅಂದರೆ 3ನೇ ಗ್ರೇಡಿಂದ ಫಸ್ಟ್ ಗ್ರೇಡಿಗೆ ಬಂದಿದೆ ಒಂದು. ಸೆಕೆಂಡ್ ಥಿಂಗ್, ಮುಂಚೆ ಬೈಲ್ಯಾಟ್ರಲ್ ಅಂತ ಇತ್ತು. ಬೈಲ್ಯಾಟ್ರಲ್ ಇನ್ ದ ಸೆನ್ಸ್ ಎಡಗಡೆ ಮತ್ತು ಬಲಗಡೆ. ಬಟ್ ಈ ರಿಪೋರ್ಟ್ ಪ್ರಕಾರ ನೋಡೋದಾದ್ರೆ ಇದು ಲೆಫ್ಟ್ ಸೈಡೆಡ್ ಗ್ರೇಡ್ 1 ವೆರಿಕೋಸೀಲ್ ಅಂತ ಇದೆ. ಅಂದ್ರೆ ರೈಟ್ ಸೈಡ್ ಕಂಪ್ಲೀಟ್ ಆಗಿ ಗುಣ ಆಗಿದೆ, ಲೆಫ್ಟ್ ಸೈಡ್ ಆಲ್ಮೋಸ್ಟ್ ಆಗಿದೆ, ಫಸ್ಟ್ ಗ್ರೇಡ್ ವರೆಗೂ ಬಂದಿದೆ. ಸೊ ಪ್ರಾಬಬ್ಲಿ ಇನ್ನೂ 1 ತಿಂಗಳು 2 ತಿಂಗಳಲ್ಲಿ ಇದು ಕೂಡ ಗುಣ ಆಗುತ್ತೆ. ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಹೇಳಿದ್ರೆ, ಪೇಷಂಟ್ ಬರಬೇಕಾದಾಗ ಇಲ್ಲಿ ಫಸ್ಟ್ ಡಯಾಗ್ನೋಸಿಸ್ ಆಗಿ ನಮ್ಮ ಹತ್ರ ಬಂದಾಗ ಅವರಿಗೆ ಯಾವ್ಯಾವ ಲಕ್ಷಣಗಳಿತ್ತು, ನೋವಿರುತ್ತೆ, ಊತ ಇರುತ್ತೆ, ಕೂಡ್ಲಿಕ್ಕೆ ನಡಿಲಿಕ್ಕೆ, 2 ವೀಲರಲ್ಲಿ ಓಡಾಡಲಿಕ್ಕೆ ಬಹಳ ಅನಾನುಕೂಲತೆ ಇರುತ್ತೆ. ಅಂಡ್ ಬಹಳ ಜನರಿಗೆ ಗೊತ್ತಿಲ್ಲ ಕಿ ಔಷಧಿಯಿಂದಾನೇ ಇದು ಗುಣ ಆಗುತ್ತೆ ಅಂತ ಹೇಳಿ. ಸುಮಾರು ಜನರಿಗೆ ವೆರಿಕೋಸೀಲ್ ಅಂತ ಹೇಳಿದ್ರೆ ಇದು ಆಪರೇಷನ್ ಒಂದೇ ದಾರಿ ಅಂತ ಅನ್ಕೊಳ್ತಾರೆ. ನೋ, ಆಪರೇಷನ್ ಲಾಸ್ಟ್ ಆಪ್ಷನ್. ಆಪರೇಷನ್ ಇಲ್ಲ ಅಂತಲ್ಲ, ಲಾಸ್ಟ್ ಆಪ್ಷನ್. ಅಂದ್ರೆ ಯಾವುದೇ ಔಷಧಿಯಿಂದ ಗುಣ ಆಗದೇ ಇದ್ರೆ ಮಾತ್ರ ಆಪರೇಷನ್ ಇರುತ್ತೆ. ವೆರಿಕೋಸೀಲ್ ಅಂತ ಕಂಡ ತಕ್ಷಣ ಆಪರೇಷನ್ ಹೋಗೋದಲ್ಲ. ಅಂಡ್ ಸೆಕೆಂಡ್ ಥಿಂಗ್, ಆಪರೇಷನ್ ಮಾಡಿಸಿದ ನಂತರ, ಆಪರೇಷನ್ ಆದ ಮೇಲೂ ಕೂಡ ಲೈಫ್ ಟೈಮ್ ಮತ್ತೆ ಇದು ತಿರುಗಿ ಬರಲ್ಲ ಅಂತ ಇಲ್ಲ. ಇದನ್ನ ನೀವೆಲ್ಲರೂ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು. ಆಪರೇಷನ್ ಅನ್ನೋದು ಈಗ ಸದ್ಯಕ್ಕೆ ಇರುವಂತಹ ಸಮಸ್ಯೆಗೆ ಪರಿಹಾರ ಅಷ್ಟೇ, ಮುಂದೆ ಮತ್ತೆ ವೆರಿಕೋಸಿಲ್ ಆಗದೆ ಇರೋ ತರ ಪ್ರೊಟೆಕ್ಷನ್ ಅಲ್ಲ. ಸೊ ಯೂಶ್ವಲಿ ನಾನು ಸುಮಾರು ವಿಡಿಯೋಸ್ ಅಲ್ಲಿ ಹೇಳಿದ್ದೀನಿ ಏನ್ ಮಾಡಬೇಕು, ಏನ್ ಮಾಡಬಾರ್ದು, ಏನ್ ತಿನ್ಬೇಕು, ತಿನ್ಬಾರ್ದು. ಇನ್ನೊಂದ್ಸತಿ ಹೇಳ್ಬಿಡ್ತೀನಿ. ಯೂಶ್ವಲಿ ವೆರಿಕೋಸಿಲ್ ಅಂತ ಬಂದಾಗ ನಾವು ವೇಟ್ ಲಿಫ್ಟಿಂಗ್ ಏನಾದರೂ ಕೆಲಸ ಮಾಡ್ತಾ ಇದ್ರೆ, ಭಾರ ಎತ್ತುವಂತಹ ಕೆಲಸಗಳನ್ನ ಏನಾದರೂ ಮಾಡ್ತಾ ಇದ್ರೆ ಅದನ್ನ ಬಿಡ್ಲಿಕ್ಕೆ ಹೇಳ್ತೀವಿ. ಜಿಮ್ಗೆ ಏನಾದರೂ ಹೋಗ್ತಾ ಇದ್ರೆ ಅದನ್ನ ಸದ್ಯಕ್ಕೆ ಡ್ರಾಪ್ ಮಾಡಬೇಕು. ಜಾಗಿಂಗ್ ಎಲ್ಲ ಹೋಗಂಗಿಲ್ಲ. ಅಂಡ್ ಬಹಳ ಟೈಟ್ ಆಗಿರುವಂತಹ ಪ್ಯಾಂಟು, ಬೆಲ್ಟು ಮತ್ತು ಇನ್ನರ್ ವೇರ್ ಯೂಸ್ ಮಾಡಂಗಿಲ್ಲ. ವಿ ಶೇಪ್ಡ್ ಇನ್ನರ್ ವೇರ್ ಯೂಸ್ ಮಾಡಿದಷ್ಟು ಬಹಳ ಬಹಳ ಒಳ್ಳೆಯದು. ಅಂಡ್ ರಾತ್ರಿ ನಿದ್ದೆಗೆಡೋದು, ದೇಹದ ಉಷ್ಣಾಂಶ ಹೆಚ್ಚು ಆಗೋ ರೀತಿಯಲ್ಲಿ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡೋದು, ಇವೆಲ್ಲವೂ ಕೂಡ ಹಾನಿಕಾರಕ. ಒಂದು ವೇಳೆ ನೀವು ನಾನ್ ವೆಜ್ನ ತಗೊಳ್ತಾ ಇದ್ರೆ ಅದನ್ನ ಕಡಿಮೆ ಮಾಡಿದ್ರೆ ಒಳ್ಳೆಯದು. ಆಲ್ಕೋಹಾಲ್, ಸ್ಮೋಕಿಂಗ್, ತಂಬಾಕು ಇವುಗಳ ಸೇವನೆ ಏನಾದರೂ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಇವುಗಳನ್ನು ಕಡಿಮೆ ಮಾಡಿ. ಮತ್ತು ಇದರ ಜೊತೆಗೆ ಹೋಮಿಯೋಪತಿ ಔಷಧಿ, ಸೂಕ್ತವಾದ ಹೋಮಿಯೋಪತಿ ತಜ್ಞರಿಂದ ಮಾತ್ರ ನೀವು ಹೋಮಿಯೋಪತಿ ಔಷಧಿ ತಗೊಳ್ಳಿ. ಬಿಕಾಸ್ ಎಷ್ಟೋ ಜನ ಬರ್ತಾರೆ, ನಾವು ಹೋಮಿಯೋಪತಿ ಔಷಧಿ ತಗೊಂಡಿದ್ದೀವಿ ಆದರೂ ಗುಣ ಆಗಿಲ್ಲ ಅಂತ ಹೇಳಿ. ಹೋಮಿಯೋಪತಿ ಔಷಧಿ ಎಲ್ಲೋ ಗೂಗಲಲ್ಲಿ ಸರ್ಚ್ ಮಾಡಿ ಅಥವಾ ಇನ್ಯಾರೋ ಫೋನಲ್ಲೇ ನಿಮಗೆ ಹೇಳಿದರು, ತಜ್ಞ ವೈದ್ಯರು ಅಲ್ಲದೇನೆ ಬೇರೆ ಇನ್ಯಾರೋ ನಿಮಗೆ ಹೇಳಿದ್ರು ನಾನು ಈ ಔಷಧಿ ತಗೊಂಡೆ ಇದರಿಂದ ಗುಣ ಆಯಿತು ಅಂತ. ನಾವು ಹಾಗೆಲ್ಲ ಮಾಡುವಂಥದ್ದಲ್ಲ. ಹೋಮಿಯೋಪತಿ ಔಷಧಿ ಕೂಡ ತಜ್ಞರಿಂದ ನೀವು ತೆಗೆದುಕೊಂಡ್ರೆ ಮಾತ್ರ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಬಿಕಾಸ್ ಹೋಮಿಯೋಪತಿಯಲ್ಲಿ ಒಂದು ಸಮಸ್ಯೆಗೆ ಒಂದೇ ಔಷಧಿ ಅಂತ ಇಲ್ಲ. ನಿಮ್ಗೆ ಗೊತ್ತಿರಲಿ, ಹೋಮಿಯೋಪತಿಯಲ್ಲಿ ಸಾವಿರಾರು ಔಷಧಿಗಳಿದ್ದಾವೆ. ಎಲ್ಲ ವೆರಿಕೋಸಿಲ್ ಪೇಷಂಟ್ಸಿಗೆ ಒಂದೇ ಥರದ ಔಷಧಿ ಅಂತ ಇರೋದಿಲ್ಲ. ಅಂದರೆ ಅವರವರ ಕಾನ್ಸ್ಟಿಟ್ಯೂಷನ್ಗೆ ತಕ್ಕಂಗೆ ಔಷಧಿಗಳು ಚೇಂಜ್ ಆಗುತ್ತೆ. ಒಬ್ಬರಿಗೆ ಒಂದು ಥರದ ಔಷಧಿ ಕೆಲಸ ಮಾಡಿದರೆ ಅದೇ ಔಷಧಿ ಇನ್ನೊಂದು ಥರದ ವೆರಿಕೋಸಿಲ್ ಪೇಷಂಟ್ ಅಲ್ಲಿ ಕೆಲಸ ಮಾಡುತ್ತೆ ಅಂತ ಹೇಳಕ್ಕಾಗಲ್ಲ. ಸೊ ಅವರವರ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಔಷಧಿಗಳು ಹೋಮಿಯೋಪತಿಯಲ್ಲಿ ಚೇಂಜ್ ಆಗುತ್ತೆ. ಹೀಗಾಗಿ ಇವನ್ ನೀವು ಟೆಲಿಮೆಡಿಸಿನ್ ತಗೊಂಡ್ರೂ ಕೂಡ, ಟೆಲಿಮೆಡಿಸಿನ್ ಅಂತ ಹೇಳಿದ್ರೆ ನೀವೆಲ್ಲೋ ಒಂದು ಜಾಗದಲ್ಲಿ ಇರ್ತೀರಾ, ಡಾಕ್ಟ್ರು ಇನ್ನೊಂದು ಜಾಗದಲ್ಲಿ ಇರ್ತಾರೆ, ಅವರು ವಿಡಿಯೋ ಕಾಲ್ ಮೂಲಕ ನಿಮ್ಮ ಜೊತೆ ಮಾತಾಡಿ ಔಷಧಿನ ಕೊಡ್ತಾರೆ. ಹಂಗಾದರೂ ಪರವಾಗಿಲ್ಲ, ತಗೊಳ್ಳಿ. ಬಟ್ ತಜ್ಞ ಹೋಮಿಯೋಪತಿ ವೈದ್ಯರಿಂದ ಮಾತ್ರ ಔಷಧಿನ ತಗೊಳ್ಬೇಕು. ಇಲ್ಲದೇ ಇದ್ರೆ ಔಷಧಿ ತಗೊಂಡ್ರೂ ನಿಮಗೆ ಗುಣ ಆಗದೆ ಇರುವಂತಹ ಸಾಧ್ಯತೆನೇ ಜಾಸ್ತಿ ಇರುತ್ತೆ ಒಂದು. ಅಂಡ್ ಸೆಕೆಂಡ್ ಥಿಂಗ್, ಇವಾಗ ತಾನೇ ನಾನು ಹೇಳ್ದಂಗೆ ಹೊಟ್ಟೆ ಕೆಳಗಡೆ ಭಾಗದಲ್ಲಿ ಭಾರ ಬೀಳುವಂತಹ ಯಾವುದೇ ರೀತಿಯ ಆಕ್ಟಿವಿಟೀಸ್ ಮಾಡಂಗಿಲ್ಲ.
ಅದು ವೇಟ್ ಲಿಫ್ಟಿಂಗ್ ಇರ್ಬೋದು, ಜಿಮ್ಗೆ ಹೋಗೋದಿರ್ಬೋದು ಅಥವಾ ಟೂ ವೀಲರಲ್ಲಿ ಅತಿಯಾಗಿ ಓಡಾಡೋದಿರ್ಬೋದು, ಇವುಗಳನ್ನೆಲ್ಲ ನೀವು ಅವಾಯ್ಡ್ ಮಾಡಬೇಕಾಗುತ್ತೆ. ಸೊ ಇದನ್ನ ಹೊರತುಪಡಿಸಿ ಇನ್ನೂ ನನ್ನ ಇದೇ ಚಾನಲ್ನಲ್ಲಿ ಸುಮಾರು ವೆರಿಕೋಸೀಲ್ ಮೇಲೆ ಇರುವಂತಹ ವಿಡಿಯೋಗಳಿದೆ. ಅದನ್ನ ನೋಡಿಕೊಂಡು ನೀವು ಹೆಚ್ಚಿನ ಇನ್ಫಾರ್ಮೇಶನ್ ತಗೊಳ್ಬೋದು. ಇನ್ನೂ 2 ಪ್ರಶ್ನೆಗಳು ಪೇಷಂಟ್ಸು ಕಾಮನ್ ಆಗಿ ನಮಗೆ ಕೇಳ್ತಾರೆ, ವೆರಿಕೋಸೀಲ್ ಇದ್ರೆ ಏನ್ ಆಗುತ್ತೆ ಅಂತ ಹೇಳಿ. ಸೊ ಮೊದಲನೇ ಪ್ರಶ್ನೆ ಏನ್ ಕೇಳ್ತಾರೆ ಪೇಷಂಟ್ಸು, ವೆರಿಕೋಸೀಲ್ ಆಗೋದ್ರಿಂದ ಮಕ್ಕಳಾಗ್ಲಿಕ್ಕೆ ಏನಾದರೂ ಸಮಸ್ಯೆನಾ ಅಂತ ಕೇಳ್ತಾರೆ. ವೆರಿಕೋಸೀಲ್ ಆಗಿ ನಿಮಗೆ ಸ್ಪೆಷಲಿ ಬೈಲ್ಯಾಟ್ರಲ್ ವೆರಿಕೋಸೀಲ್ ಆಗಿ ಆ ವೆರಿಕೋಸೀಲ್ ಆದ ಕಾರಣಕ್ಕೆ ಆಲಿಗೋಸ್ಪರ್ಮಿಯಾ ಇರ್ಬೋದು, ಅಂದ್ರೆ ವೀರ್ಯಾಣುಗಳ ಸಂಖ್ಯೆ ಕಡಿಮೆ ಇರುವಂಥದ್ದು, ಅಸ್ಥೆನೋಸ್ಪರ್ಮಿಯಾ ಇರ್ಬೋದು ಅಥವಾ ಟೆರಾಟೋಜೋಸ್ಪರ್ಮಿಯಾ ಇರ್ಬೋದು. ಸೊ ವೀರ್ಯಾಣುಗಳಲ್ಲಿ ಆಗುವಂತಹ ಕೆಲವೊಂದು ಡಿಫೆಕ್ಟ್ಸ್ ಅಂತ ಹೇಳ್ಬೋದು. ಇದನ್ನ ಈ ತರ ಕಂಡೀಷನ್ ಇದ್ರೆ ಮಾತ್ರ ಮುಂದೆ ಮಕ್ಕಳಾಗ್ಲಿಕ್ಕೆ ಸಮಸ್ಯೆ ಆಗುವ ಸಾಧ್ಯತೆ ಇರುತ್ತೆ. ಅದರ್ವೈಸ್ ವೆರಿಕೋಸೀಲ್ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ ಪುರುಷರ ಬಂಜೆತನದ ಸಮಸ್ಯೆ ಅಂತ ನೀವೇನಾದ್ರೂ ಕೇಳಿದ್ರೆ ಎಲ್ಲರಲ್ಲೂ ಇದು ಕಂಡು ಬರುವಂತದ್ದಲ್ಲ. ಯಾರಿಗೆ ವೆರಿಕೋಸೀಲ್ ಜೊತೆಗೆ ಆಲಿಗೋಸ್ಪರ್ಮಿಯಾ, ಅಜೋಸ್ಪರ್ಮಿಯಾ, ಟೆರಾಟೋಜೋಸ್ಪರ್ಮಿಯಾ, ಅಸ್ಥೆನೋಸ್ಪರ್ಮಿಯಾ ಈ ತರ ಕೆಲವೊಂದು ಕಂಡೀಷನ್ಸ್ಗಳು ಬಂದ್ರೆ ಮಾತ್ರ ಅವರಿಗೆ ಪುರುಷರ ಬಂಜೆತನ ಅಂತ ನಾವೇನು ಹೇಳ್ತೀವಿ ಆ ತರ ಲಕ್ಷಣಗಳು ತೋರಿಸೋ ಸಾಧ್ಯತೆ ಇರುತ್ತೆ. ಅಂಡ್ ವೆರಿಕೋಸೀಲ್ ಟ್ರೀಟ್ಮೆಂಟ್ ಜೊತೆಗೆ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ಕೂಡ ಆಗುತ್ತೆ. ಬಿಕಾಸ್ ಎಷ್ಟೋ ಪೇಷಂಟ್ಸ್ ಅಲ್ಲಿ ವೆರಿಕೋಸೀಲ್ ಇಂಪ್ರೂವ್ ಆದ ತಕ್ಷಣನೇ ಈ ಸೆಮೆನ್ ನಲ್ಲಿ ಅದರ ಕ್ವಾಲಿಟಿ, ಸ್ಪರ್ಮ್ಗಳ ಕೌಂಟು, ಕಾನ್ಸಂಟ್ರೇಷನ್, ಮೋಟಿಲಿಟಿ, ವೈಟಾಲಿಟಿ ಎಲ್ಲವೂ ಕೂಡ ಇಂಪ್ರೂವ್ ಆಗೋದು ನಾವು ನೋಡಿದ್ದೀವಿ. ಸೊ ಫರ್ಟಿಲಿಟಿಗೋಸ್ಕರ ಅಂತ ಹೇಳಿ ಬೇರೆ ಟ್ರೀಟ್ಮೆಂಟ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಒಂದು ವೆರಿಕೋಸೀಲ್ ಇದೆ ಅಂತ ಗೊತ್ತಾದ್ರೆ ಫಸ್ಟ್ ವೆರಿಕೋಸೀಲ್ಗೆ ಏನ್ ಮಾಡಬೇಕು, ಯಾವ ಟ್ರೀಟ್ಮೆಂಟ್ ತಗೊಳ್ಬೇಕು ಅದನ್ನ ತಗೊಳ್ಬೇಕು. ಸೊ ವೆರಿಕೋಸೀಲ್ ಟ್ರೀಟ್ಮೆಂಟ್ ತಗೊಳ್ತಾನೆ ಸೆಮೆನ್ ಕ್ವಾಲಿಟಿ ಅಂದ್ರೆ ವೀರ್ಯದ ಕ್ವಾಲಿಟಿ ಇಂಪ್ರೂವ್ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಇರುತ್ತೆ. ಇದು ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ ಬಂದ್ಬಿಟ್ಟು ಲೈಂಗಿಕ ಸಾಮರ್ಥ್ಯ ಏನಾದರೂ ಕಡಿಮೆ ಆಗುತ್ತಾ ಅಂತ ಕೇಳ್ತಾರೆ ಪೇಷಂಟ್ಸ್. ನೋ, ಸಾಮರ್ಥ್ಯ ಕಡಿಮೆ ಆಗುವಂತಹ ಯಾವುದೇ ಲಕ್ಷಣ ಈ ವೆರಿಕೋಸೀಲ್ ಜೊತೆಗೆ ಇರೋದಿಲ್ಲ. ವೆರಿಕೋಸೀಲ್ ಇದ್ದಾಗ ಕೆಲವೊಬ್ಬರಲ್ಲಿ ನೋವು ಕಾಣಿಸ್ಕೊಳ್ಳುತ್ತೆ. ಸೊ ನೋವು ಕಾಣಿಸ್ಕೊಳ್ಳೋದ್ರಿಂದ ಸಾಮರ್ಥ್ಯಕ್ಕೆ ಸಮಸ್ಯೆ ಆಗೋದಿಲ್ಲ, ಆದರೆ ಸ್ವಲ್ಪ ವೈವಾಹಿಕ ಜೀವನದಲ್ಲಿ ಅನಾನುಕೂಲತೆ ಆಗುವಂತಹ ಸಾಧ್ಯತೆ ಇರುತ್ತೆ. ಅನಾನುಕೂಲತೆ ಅಂತಷ್ಟೇ ನಾನು ಹೇಳ್ತಾ ಇದ್ದೀನಿ, ಆದರೆ ಅನಾನುಕೂಲತೆ ಬೇರೆ, ಅಸಾಮರ್ಥ್ಯ ಅನ್ನುವಂಥದ್ದೇ ಬೇರೆ. ಸೊ ಸಾಮರ್ಥ್ಯಕ್ಕೆ ಯಾವುದೇ ಧಕ್ಕೆ ಆಗೋದಿಲ್ಲ. ವೆರಿಕೋಸೀಲ್ ಗ್ರೇಡ್ ಕಡಿಮೆ ಆದಂಗೆ, ಅವರ ನೋವು ಕಡಿಮೆ ಆದಂಗೆ, ಸೊ ಆ ಅನಾನುಕೂಲತೆ ಕೂಡ ಕಡಿಮೆ ಆಗುತ್ತೆ ಮತ್ತು ಸರಳವಾಗಿ ಸಂಭೋಗ ಮಾಡಲಿಕ್ಕೆ ಅನುಕೂಲ ಆಗುವಂತ ಸಾಧ್ಯತೆ ಇರುತ್ತೆ. ಹೆಚ್ಚಿನ ಡೌಟ್ಸ್ ಏನಾದರೂ ಇದ್ರೆ, ಇನ್ಫಾರ್ಮೇಶನ್ ಏನಾದರೂ ಬೇಕಾಗಿದ್ರೆ ಇದೇ ಚಾನಲ್ ಅಲ್ಲಿ ಇನ್ನೂ ಹಲವಾರು ವಿಡಿಯೋಸ್ಗಳಿದೆ, ಅದನ್ನ ತಾವು ನೋಡ್ಬೋದು. ಒಂದು ವೇಳೆ ಇನ್ನೂ ಏನಾದರೂ ಡೌಟ್ಸ್ ಕೇಳುವಂಥದ್ದಿದೆ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಪ್ರಶ್ನೆನ ಕೇಳಬಹುದು. ನನಗೆ ಯಾವಾಗ ಸಮಯ ಸಿಗುತ್ತೋ ಆ ಟೈಮಲ್ಲಿ ನಿಮ್ಮ ಪ್ರಶ್ನೆ ಓದ್ಬಿಟ್ಟು ಅದಕ್ಕೆ ಉತ್ತರ ಕೊಡುವಂಥ ಕೆಲಸ ನಾನು ಮಾಡ್ತೀನಿ. ಧನ್ಯವಾದಗಳು. ವಿಚಾರ, ನಿಮ್ಗೇನಾದರೂ ವೆರಿಕೋಸೀಲ್ ಇದ್ದು ಅದರ ಟ್ರೀಟ್ಮೆಂಟ್ಗೋಸ್ಕರ ಏನಾದರೂ ನೀವು ನಮ್ಮಲ್ಲಿ ವಿಷಯಗಳನ್ನು ಕೇಳುವಂಥದ್ದಿದ್ರೆ ಅಥವಾ ಇನ್ನೇನಾದರೂ ಡೌಟ್ಸ್ ಇದ್ದರೆ ಅಥವಾ ಬಂಜೆತನ ರಿಲೇಟೆಡ್ ಏನಾದರೂ ನಿಮಗೆ ಪ್ರಶ್ನೆಗಳಿದ್ರೆ ಅಥವಾ ನೀವು ಕನ್ಸಲ್ಟೇಷನ್ ಏನಾದರೂ ಮಾಡುವಂಥದ್ದಿದ್ರೆ ಎಷ್ಟೇ ದೂರದಿಂದ ಇರಲಿ ಸಮಸ್ಯೆ ಇಲ್ಲ, ವಿಡಿಯೋ ಕಾಲ್ ಮೂಲಕ ನಾವು ಕನ್ಸಲ್ಟೇಷನ್ ಕೊಡ್ಬೋದು. ಇದನ್ನ ನಾವು ಟೆಲಿ ಕನ್ಸಲ್ಟೇಷನ್ ಅಂತ ಹೇಳ್ತೀವಿ. ಟೆಲಿ ಕನ್ಸಲ್ಟೇಷನ್ ಅಲ್ಲಿ ಏನಾಗುತ್ತೆ, ನೀವು ನಿಮ್ಮೂರಲ್ಲೇ ಇರ್ತೀರಾ, ನಾವು ಇಲ್ಲಿಂದನೇ ನಿಮ್ಮ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾತಾಡ್ತೀವಿ ಒಂದು. ಅಂಡ್ ಟೆಲಿಮೆಡಿಸಿನ್ ಕೂಡ ಇರುತ್ತೆ. ಅಂದ್ರೆ ನಿಮಗೆ ಏನೇನು ಸಮಸ್ಯೆ ಇರುತ್ತೆ, ಅದು ವೆರಿಕೋಸೀಲ್ ಇರ್ಬೋದು ಅಥವಾ ವೀರ್ಯಾಣುಗಳ ಸಮಸ್ಯೆ ಇರ್ಬೋದು ಅಥವಾ ಇದರ ರಿಲೇಟೆಡ್ ಕೆಲವೊಂದು ಸಮಸ್ಯೆಗಳು ಇರ್ಬೋದು. ಈ ತರ ಏನಾದರೂ ಸಮಸ್ಯೆ ಇದ್ರೆ ನಿಮಗೆ ಇಲ್ಲಿಂದನೇ ನಾವು ವಿಡಿಯೋ ಕಾಲ್ ಮೂಲಕ ಮಾತಾಡ್ಬಿಟ್ಟು, ಇನ್ ಕೇಸ್ ಯಾವುದಾದ್ರೂ ಟೆಸ್ಟ್ಗಳನ್ನ ಮಾಡಿಸೋದಿದ್ರೆ ನಾವು ಅಡ್ವೈಸ್ ಮಾಡಿಬಿಟ್ಟು ಇಲ್ಲಿಂದನೇ ಔಷಧಿ ಕಳಿಸ್ಕೊಡುವಂತಹ ವ್ಯವಸ್ಥೆ ಕೂಡ ಇರುತ್ತೆ. ಒಂದು ವೇಳೆ ನಿಮಗೆ ಔಷಧಿಯ ಅವಶ್ಯಕತೆ ಅಂತ ಏನಾದರೂ ಇದ್ರೆ ನಿಮಗೆ ಈ ಕೆಳಗಡೆ ಕಾಣಿಸ್ತಿರುವಂತಹ ನಂಬರ್ಗೆ ನೀವು ಕಾಲ್ ಮಾಡಬಹುದು ಅಥವಾ
ವಾಟ್ಸಪ್ ಮಾಡ್ಬೋದು. ಒಂದು ವೇಳೆ ನಿಮ್ಮ ಹತ್ರ ಆಲ್ರೆಡಿ ಸ್ಕ್ಯಾನ್ ಮಾಡಿಸಿರುವಂಥ ರಿಪೋರ್ಟ್ಸ್ ಏನಾದರೂ ಇದ್ದು ಅದ್ರ ಬಗ್ಗೆ ಏನಾದರೂ ಕೇಳೋದಿದ್ರೆ ನಮ್ಮ ಇದೇ ವಾಟ್ಸಪ್ ನಂಬರ್ಗೆ ನೀವು ಫೋಟೋ ಕಳಿಸಿ ಆ್ಯಂಡ್ ಅದನ್ನು ನೋಡಿಬಿಟ್ಟು ಆದಷ್ಟು ಬೇಗ ನಾನು ನಿಮ್ಮ ಜೊತೆ ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಧನ್ಯವಾದಗಳು.